ಎಲ್ಲ ಸೂಪರಾಗೈತೆ. ಇನ್ನು ಇಳಿಸ್ಕೋಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ. ಎಲ್ಲ ಸರೋಯ್ತು. ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪಿದು. ಎಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಮನೆಯಲ್ಲಿ ಚಿಕನ್ ಪ್ರಿಪೇರ್ ಮಾಡೋದು ಯಾವ ಥರ ಅಂತ ನೋಡ್ತೀನಿ. ಬ್ಯಾಚುಲರ್ ಚಿಕನ್ನು. ಇದು 1 kg ಚಿಕನ್ನು. ಅರಿಶಿನ ಹಾಕಿ ತೊಳ್ಕೊಂಡಿದ್ದೀನಿ ನೀಟಾಗಿ. ಇಲ್ಲಿ ಬಾಣಲಿ ಇಕ್ಕಿದ್ದೀನಿ. ಇದಕ್ಕೆ ಐಟಮ್ ಚಿಕನ್ ಮಸಾಲ, ಅಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ತಾವ್ರೆ. ಅದೆಲ್ಲ ತಂದು ಇಕ್ಕೊಂಡು ತಿರ್ಗಾ ಸಿಗ್ತೀನಿ ನಿಮಗೆ. ಇದರಲ್ಲಿ ಇವಾಗ ನಾನು ಕುಕ್ ಮಾಡೋದು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ. ನೀವು ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಯಾವ ಥರ ಏನಂತ. ಇದಕ್ಕೆ ಏನೇನು ಐಟಮ್ ಬೇಕಂತ ನಾನು ಹೇಳ್ಬಿಡ್ತೀನಿ ನಿಮಗೆ. 1 ಈರುಳ್ಳಿ, ಟೊಮೆಟೊ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಖಾರ, ಮತ್ತು ಇದು ಏನಂತಾರಪ್ಪ ಇದನ್ನು, ಇದೇನು ಪೇಸ್ಟ್ ಅಂತ ನಂಗೆ ಗೊತ್ತಿಲ್ಲ. ಮತ್ತೆಲ್ಲ ಏమంటాರಮ್ಮ ಈ ಪೇಸ್ಟ್ನೇ? ಇದನ್ನೇ ಗರಂ ಮಸಾಲ. ನನಗಿದೇನು ಮಸಾಲ ಅಂತ ಗೊತ್ತಿಲ್ಲ. ಗರಂ ಮಸಾಲ ಅಂತೆ. ಓಕೆ, ಅಷ್ಟೇ. ಇದು ಖಾರ ಪುಡಿ, ಖಾರ ಇದು. ಮತ್ತು ಇದು ಅರಿಶಿನ, ಮತ್ತು ಜೊತೆ ಸಾಲ್ಟ್, ಇದು ಸಾಲ್ಟು. ಇಷ್ಟು ಐಟಮ್ ಅಷ್ಟೇ. ಸಿಂಪಲಾಗಿ ಈಸಿಯಾಗಿ ಮಾಡೋ ಥರ ಪ್ರಿಪೇರ್ ಮಾಡ್ತೀನಿ. ಗೈಸ್, ಟೊಮೊಟೊ ಇದು. ಸಾರಿ, ಈರುಳ್ಳಿ. ಇದು ಟೊಮೊಟೊ. ಇದು 1 ಈರುಳ್ಳಿ, 2 ಟೊಮೊಟೊ ಐತೆ. ಇವಾಗ ಇದಿಗೆ ಗ್ಯಾಸ್ ಅಂಟಿಸೋಣ. ಗ್ಯಾಸ್ ಅಂಟಿಸಿ ಲೈಟ್ರದ್ದು ಇದಕ್ಕ ಲೈಟ್ರಲ್ಲಿ ಐತೆ. ಈ ಕಡೆ ಬಾ, ಇವಾಗ ಲೈಟ್ರಲ್ಲಿ ಇವಾಗ ಗ್ಯಾಸ್ ಅಂಟಿಸ್ತೀನಿ. ಗ್ಯಾಸ್ ಅಂಟಿಸಿ ಇವಾಗ ಅದು ಸ್ವಲ್ಪ ಬಿಸಿ ಆಗಲಿ ಬಾಣಲಿ. ನಮಗೆ ಬೇಕಾಗಿರೋ ಆಯುಧ ಎತ್ಕೊಳ್ಳೋಣ. ಇಲ್ಲಿ ಮಿಕ್ಸ್ ಮಾಡೋದಕ್ಕೆ ಯಾವ್ದು ಚೆನ್ನಾಗಿರುತ್ತೆ? ಇದು ಚೆನ್ನಾಗಿರುತ್ತೆ. ಅನ್ನ ಮಾಡೋದು, ಇದು ಅನ್ನ ಎತ್ತೋದು, ಸಾರಿ. ಇವಾಗ ಸ್ವಲ್ಪ ಅದು ಬಿಸಿ ಆಗಲಿ. ಇದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಎಷ್ಟು ಬೇಕಂತ ಅಷ್ಟು ಹಾಕ್ಕೊಳ್ಳಿ. ಓಕೆ, ಫಸ್ಟು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಅದೆಲ್ಲ ಸ್ಮೆಲ್ ಹೋಗಬೇಕು, ಹಸಿದು. ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಕೋಣ. ಬ್ಯಾಚುಲರ್ ಚಿಕನ್ ಇದು. ಐಟಮ್ ಏನು ಜಾಸ್ತಿ ಹಾಕಲ್ಲ, ಸಿಂಪಲಾಗಿ ಮಾಡೋದು. ತಿಂತಾ ಇದ್ರೆ ಒನ್ಸ್ ಮೋರ್ ಅನ್ಬೇಕು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇದು ಸ್ವಲ್ಪ ಒಂದು 3/4 ಭಾಗ ಬೇಯ್ದ ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಪೇಸ್ಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಸಾಕು ಅನ್ಸುತ್ತೆ ನನಗೆ. 2 ಹಾಕಿದಷ್ಟು ಆಗುತ್ತೆ ಜಾಸ್ತಿ. ಓಕೆ, ಈ ಸ್ಮೆಲ್ಲೆಲ್ಲ ಹೋಗ್ಬೇಕು. ಅಷ್ಟು ಸ್ವಲ್ಪ ಬೇಯಲಿ, ಪರವಾಗಿಲ್ಲ. ಏನಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ. ಅದೆಲ್ಲ ಫುಲ್ ಸ್ಮೆಲ್ ಹೋಗ್ಬೇಕಂದ್ರೆ ಸ್ವಲ್ಪ ಬಾಯ್ಲ್ ಆಗಬೇಕು. ಅವಾಗ ಇದಾಗುತ್ತೆ. ಓಕೆ, ಇವಾಗ ಟೊಮೊಟೊ ಹಾಕ್ತೀನಿ ನೆಕ್ಸ್ಟು. ಇದೆಲ್ಲ ಸ್ವಲ್ಪ ಬೇಯಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ಹಸಿದಂಗೆ ಇರುತ್ತೆ. ಇದು ಸ್ವಲ್ಪ ಎಲ್ಲ ಬೇಯ್ದ್ಮೇಲೆ ನೆಕ್ಸ್ಟ್ ನಾವು ಚಿಕನ್ ಹಾಕ್ಕೋಬೇಕಾಗತ್ತೆ. ಓಕೆ, ಇವಾಗ ಬೇಯ್ದೈತೆ. ಇಷ್ಟು ಮಾತ್ರ ಬೇಯ್ದರೆ ಸಾಕು. ಇವಾಗ ಚಿಕನ್ ಹಾಕೋಣ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನು. ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಈಗ ನೋಡಿ ಚಿಕನ್ ಇವಾಗ ನೀಟಾಗಿ ತೊಳೆದಿದ್ದೀನಲ್ಲ. ತೊಳೆದಿರೋದನ್ನು ಸ್ವಲ್ಪ ಹಿಂಡಬೇಕು, ನೀರೆಲ್ಲ ಹೋಗಬೇಕು, ಇಲ್ಲಾಂದರೆ ನೀರು ಬಿಡ್ಕೊಳತ್ತೆ. ಹಂಗೆ ಈ ಥರ ಹಿಂಡ್ಕೊಂಡು ಈ ಥರ ಹಾಕಿ. 1 kg ಚಿಕನ್ ಇದು. ಸ್ಕಿನ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಕಿನ್ಲೆಸ್ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು.
ಸ್ವಲ್ಪ ಬೇಯ್ದ ಮೇಲೆ ಸಿಗ್ತೀನಿ ನಿಮಗೆ ಆಪ್ಷನ್ ನಮ್ಮ ಕಡೆ. ಓಕೆ, ಇವಾಗ ಚಿಕನ್ ಎಲ್ಲ ಸ್ವಲ್ಪ ಬೇಯ್ತೈತೆ, ಇನ್ನೂ ಸ್ವಲ್ಪ ಬೇಯಲಿ. ನಾನು ಮಸಾಲ ನೋಡಿಸ್ತೀನಿ ಈಗ. ಇದು ಗರಂ ಮಸಾಲ, ಇದು ಚಿಕನ್ ಮಸಾಲ, ಇದು ಅಂದರೆ ಇದೇನಪ್ಪ ಅಂದರೆ ಇದು ಖಾರದ ಪುಡಿ, ಇದು ಮತ್ತು ಸಾಲ್ಟು. ಇವಾಗ ಚಿಕನ್ ಸ್ವಲ್ಪ ಬೇಯ್ದೈತೆ, ನೀರೆಲ್ಲ ಸ್ವಲ್ಪ ಹೋಗ್ಬೇಕು. ನೀರೆಲ್ಲ ಆದಮೇಲೆ ತಿರ್ಗಾ ಸಾಲ್ಟ್ ಹಾಕಬೇಕು. ಇದು ಚಿಕನ್ ಮಸಾಲ, ಇದು ಧನಿಯಾ ಪುಡಿ, ಇದು ಖಾರದ ಪುಡಿ, ಇದು ಉಪ್ಪು. ನಿಮಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನೀವೇ ಹಾಕ್ಕೋಬೇಕು. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಇಕ್ಕಿದ್ದೀನಿ, ಇದರಲ್ಲಿ ಮಿಕ್ಸ್ತೀನಿ. ಇದು ಚಿಕನ್ ಸ್ವಲ್ಪ ಬೇಯ್ದೈತೆ. ಈಗ ಇದ್ರಿಗೆ ಉಪ್ಪು ಹಾಕೋಣ. ಈಗ ಉಪ್ಪು, ನೀರೆಲ್ಲ ಸ್ವಲ್ಪ ಕ್ಲೋಸ್ ಆಗಬೇಕು ಫುಲ್ಲು. ಅವಾಗ ಸಾಲ್ಟ್ ಹಾಕೋಣ. ಅದರಲ್ಲಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಗ್ದಂಗೆ ಹಾಕ್ಕೋಬೇಕು ನಾವು. ಜಾಸ್ತಿ ಹಾಕ್ಬಿಟ್ರೆ ತಿರ್ಗಿ ಎತ್ತಕ್ಕಾಗಲ್ಲ, ಕಮ್ಮಿ ಇದ್ದರೆ ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು. ಅವೇ ಇದು ಉಪ್ಪು ಅದರಲ್ಲಿ ಸ್ವಲ್ಪ ಬೇಯಬೇಕು ಸಾಲ್ಟಲ್ಲಿ, ಅವಾಗೇನಾಗುತ್ತೆ ಟೇಸ್ಟು ಚೆನ್ನಾಗಿ ಹಿಡಿತದೆ. ಇದು ನಾನೇ ಪ್ರಿಪೇರ್ ಮಾಡ್ತಾ ಇರೋದಪ್ಪ, ಸುಮ್ಮನೆ ಇಲ್ಲಿ ಅದನ್ನ ಮಿಕ್ಸ್ ಮಾಡೋಕ್ಕೆ ಬಂದಿರೋದಷ್ಟೇ. ಸ್ವಲ್ಪ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಿ ಇದೆಲ್ಲ ಸ್ವಲ್ಪ ನೀರೆಲ್ಲ ಇರೋ ಸ್ವಲ್ಪ ಕಮ್ಮಿ ಆಗಬೇಕು, ನೀರು ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಇದು 1 kg ಚಿಕನ್ನು. 1 kg ಚಿಕನ್ಗೆ ಎಷ್ಟೆಷ್ಟು ಬೇಕಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿ. ಲಾಸ್ಟಲ್ಲಿ ಎತ್ತೀವಲ್ಲ ಅವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ. ಇವಾಗ ಇದೆಲ್ಲ ಬೇಯಲಿ, ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಬೇಕು. ಆಮೇಲೆ ಈ ಮಸಾಲೆಗಳೆಲ್ಲ ಹಾಕೋಣ, ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಏನು ಮಸಾಲ ನಾನು ಹಾಕಿಲ್ಲ, ಬರೀ ಸಾಲ್ಟ್ ಹಾಕಿರೋದು ಅಷ್ಟೇ. ಒಂದು ನೋಡಿ, ಮನೆಯಲ್ಲಿ ಹುಳ ಬೀಳಬಾರ್ದು ಅಂದರೆ ಅಕ್ಕಿಯಲ್ಲಿ ಈ ಥರ ಕೆರಿಬೇವು ಆಗಬೇಕು, ಅವಾಗ ಹುಳ ಬೀಳಲ್ಲ ಅಂತ ಹೇಳ್ತಾರೆ. ಬಿದ್ದಿರೋ ಥರ ಏನಾದರೂ ಇದ್ದರೆ ಮನೆಯಲ್ಲಿ ಇದೊಂದು ಸಣ್ಣದಾಗಿ ಚೆನ್ನಾಗೈತೆ. ಈ ಥರ ಕೆರಿಬೇವು ಹಾಕಿ ಅಕ್ಕಿಯಲ್ಲಿ, ಆವಾಗ ಹುಳ ಬೀಳಲ್ಲ. ಹುಳ ಇದ್ರೂ ಹೋಗ್ಬಿಡುತ್ತೆ, ಸ್ಮೆಲ್ಗೆ ಹುಳ ಹೋಗ್ಬಿಡುತ್ತಂತೆ. ಏನೋ ಟ್ರೈ ಮಾಡಿ, ನನಗೇನು ಅಷ್ಟೊಂದು ಗೊತ್ತಿಲ್ಲ. ಏನೋ ಅವ್ರ ಮನೇಲಿ ಅವರೇ ತಾನೇ ಅಕ್ಕಿ ಎಲ್ಲ ಇದು ಮಾಡೋದು, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಏನಿದ್ರು ಈ ಸಣ್ಣ ಪುಟ್ಟ ಚಿಕನ್ ಮಾಡೋದು, ಅಕ್ಕಿ ತೊಳೆದು ಊಟ ಮಾಡೋದು ಅಷ್ಟೇ. ಅದ್ರ ಮೇಲೆ ಜಾಸ್ತಿ ನನಗೇನು ಅಷ್ಟೇನು ಬರೋಲ್ಲ. ಓಕೆ, ಇವಾಗ ಚಿಕನ್ನು ಬೇಯ್ದೈತೆ. ಚಿಕ್ಕ ಬಾಯ್ಲರ್ ಇಸ್ಕೊಂಡಿದ್ದು. ಮೊಟ್ಟೆ ಕೊಡೋದಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಚಿಕ್ಕದಾದರೆ ಏನು ಅಷ್ಟೊಂದು ಈಸಿ, ಬೇಗ ಬೇಯ್ದುಬಿಡುತ್ತೆ. ಓಕೆ, ಸ್ವಲ್ಪ ಬೇಯಲಿ, ಸ್ವಲ್ಪ ಬೇಯಲಿ, ಇನ್ನೊಂದು 10% ಬೇಯಬೇಕು. 10% ಬೇಯ್ದಿದ್ಮೇಲೆ ಈ ಮಸಾಲೆ ಎಲ್ಲ ಹಾಕೋಣ. ನೀರೆಲ್ಲ ಸ್ವಲ್ಪ ನೀರೇ ಹಾಕಿಲ್ಲ ನೋಡಿ, ನೀರು ಹಾಕ್ದಿರೇ ಅದೇ ನೀರು ಬಿಟ್ಕೊಂಡೈತೆ. ಓಕೆನಾ? ಓಕೆ, ಅದು ಬೇಯಲಿರಿ. ಬೇಯ್ಮೇಲೆ ಮಸಾಲೆ ಹಾಕ್ಬೇಕು, ಸಿಗ್ತೀನಿ ಗೈಸ್. ಇವಾಗ ಚಿಕನ್ ಬೇಯ್ದೈತೆ. ಇವಾಗ ಮಸಾಲ ಹಾಕ್ಕೊತೀನಿ, ಎಲ್ಲ ಮಸಾಲನೂ ಹಾಕ್ಕೊತೀನಿ. ಸಾಲ್ಟಲ್ಲಿ ನಾನು ಬೇಯಿಸಿದ್ದು ಇಷ್ಟೊತ್ತು. ಇವಾಗ ಟೇಸ್ಟಿಗೆ ತಕ್ಕಂಗೆ ಖಾರ, ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ, ಆದರೂ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಖಾರ ಐತಂಥದ್ದು. ಇದು ಮಸಾಲೆಗಳು ಎಲ್ಲ ಹಾಕ್ಬಿಡ್ತೀನಿ. ಖಾರ ಏನಾಗುತ್ತೋ ಅಂತ ನೋಡ್ಕೊಳ್ಳೋಣ ಆಮೇಲೆ. ಇವಾಗ ಇದು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಚಿಕನ್ ಬೇಯ್ದೈತೆ, ಒಂದು 3/4 ಭಾಗ ಬೇಯಬೇಕು. ಅವಾಗ ಸಾಲ್ಟಲ್ಲಿ 3/4 ಭಾಗ ಬೇಯಬೇಕು, ಆಮೇಲೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ನಾರ್ಮಲ್ ಫ್ರೈ ಬೇಕಂದ್ರೂ ಫ್ರೈ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ್ರೆ ಏನಂದರೆ ಅನ್ನ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮುದ್ದೆ ಮಾಡ್ತಾಯಿಲ್ಲ ಇವಾಗ, ನಮ್ಮ ಮನೆಯಲ್ಲಿ ಅನ್ನ ಮಾಡ್ತವ್ರೆ. ಸ್ವಲ್ಪ ಇದಾಗಿ ಬೈಲಿ. ಇದು ಚಿಕ್ಕದು ಚಿಕನ್ ತಂದರೆ ಇದೇ ಆಗೋದು. ಮೊಟ್ಟೆ ಕೋಳಿ ತರಬೇಕು, ಮೊಟ್ಟೆ ಕೋಳಿ ತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕೋಣ ಸ್ವಲ್ಪ. ಇವಾಗ ನೀರು ನೋಡಿ ಇಷ್ಟ ಹಾಕ್ತಾಯಿದ್ದೀನಿ, ಈ ಚೆಂಬಲ್ಲಿ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಬೇಕಾದ್ರೆ ಹಾಕ್ಕೋಬೋದು, ಏನಿಲ್ಲ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ತಿಂತ ಇದ್ದರೆ ಒನ್ಸ್ ಮೋರ್ ಅನ್ಬೇಕು ಗೈಸ್. ಇವಾಗ ನೀರೆಲ್ಲ ಹಾಕಿದ್ದೀನಲ್ಲ, ಇದರಲ್ಲಿ ಅರ್ಧ ಚಮಚ ನೀರು ಹಾಕಿರೋದು. ಇದೆಲ್ಲ ಸ್ವಲ್ಪ ಬೇಯಲಿ, ಪ್ಲೇಟ್ ಮುಚ್ಚಿಕ್ಕಣ ಒಂದು 5 ನಿಮಿಷ. ಬೇಯ್ದ ಆಮೇಲೆ ತಿರ್ಗಾ ನೋಡೋಣ ಏನು ಸೀನ್ ಅಂತ. ಸರಿನಾ? ಒಂದು 5 ನಿಮಿಷ ಬೇಯಲಿ. ಅಷ್ಟೊಳಗೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಒಂದು ಕಮೆಂಟ್ ಹಾಕಿರಿ, ನೆಕ್ಸ್ಟ್ ಏನು ಮಾಡಬೇಕು, ಹೆಂಗೆ ಏನಂತ. ಈ ಕಡೆ ಇಲ್ಲಿ ರೈಸ್ ಇಕ್ಕಿದ್ದೀವಿ, ಇದು ರೈಸು ಆಗುತ್ತೆ, ಚಿಕನ್ ಆಗುತ್ತೆ. ಚಿಕನ್ ಜೊತೆ ರೈಸ್ ತಿಂತಾಯಿದ್ರೆ ಹೆಂಗಿರುತ್ತೆ ಹೇಳಿ, ಒಳ್ಳೆ ಕಾಂಬಿನೇಷನ್ನು. ಓಕೆ,
ವೆಯ್ಟ್ ಮಾಡೋಣ, ಇನ್ನೊಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ಏನಾಗೈತೆ ಅಂತ, ಸರಿನಾ? ಓಕೆ, ಇವಾಗ 5 ನಿಮಿಷ ಆಯಿತು. ಇವಾಗ ಪ್ಲೇಟ್ ಎತ್ತಿ ನೋಡೋಣ ಏನು ಸೀನ್ ಆಗೈತೆ ಅಂತ. ಓಕೆ, ಚೆನ್ನಾಗೈತೆ. ನೀರು ಸರೋಯ್ತು, ಬೇಕಾದರೆ ನೀರನ್ನು ಉಯ್ಕೋಬೋದು. ಏನು ಸಾಲು ಅಂತ ನೋಡೋಣ. ನನಗೇನೆಲ್ಲ ಸರೋಗೈತೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಐತೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಖಾರ ಎಲ್ಲ ಸರೋಗ್ಬಿಟ್ಟೈತೆ. ಸ್ವಲ್ಪ ಲೈಟಾಗಿ, ಜಾಸ್ತಿ ಇಲ್ಲ, ಲೈಟಾಗಿ ಸಾಕು. ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡೋಣ ಒಂದ್ಕಿತ. ಟೇಸ್ಟ್ ನೋಡಿ, ಕಲರು ಏನು ಚೇಂಜ್ ಆಗಿಲ್ಲ, ನಾರ್ಮಲ್ ಕಲರ್ ಐತೆ. ಚಿಕ್ಕ ಪೀಸ್ ಎತ್ಕೊಂಡು ಟೇಸ್ಟ್ ನೋಡೋಣ. ಎಲ್ಲ ಸೂಪರಾಗೈತೆ. ಇನ್ನು ಇಳಿಸ್ಕೋಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಸರೋಯ್ತು. ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪಿದು. ಓಕೆ, ಆಯ್ತು. ಇನ್ನು ಆಫ್ ಮಾಡೋಣ. ಮಿಕ್ಸ್ ಮಾಡೋದು ಬೇಡ, ಲಾಸ್ಟಲ್ಲಿ ನಾವು ಹಾಕ್ಕೊತೀವಲ್ಲ ಅನ್ನ ಜೊತೆ, ಅವಾಗ ಚೆನ್ನಾಗಿರುತ್ತೆ. ಅನ್ನ ಈ ಕಡೆ ಆಗ್ತೈತೆ. ಅನ್ನ ಆಗಲಿ, ಅನ್ನ ಆದಮೇಲೆ ಇನ್ನು ತೆಗಿಯೋಣ. ಹಿಂಗೆ ಇಕ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಅನ್ನ ಆದಮೇಲೆ ಎತ್ಕೊಂಡು ಬಡಿಸ್ಕೊಳ್ಬೇಕಾದ್ರೆ ಸಿಗ್ತೀನಿ ನಿಮಗೆ, ಸರಿನಾ? ಗೈಸ್, ಫೈನಲ್ ಆಯಿತು. ಇವಾಗ ಬಡಿಸ್ಕೋಬೇಕು. ಅನ್ನ ಬಡಿಸ್ಕೊತೀವಿ ಪ್ಲೇಟ್ಗೆ. ಇವಾಗ ಚಿಕನ್ ಬಡಿಸ್ಕೊಳ್ಳೋಣ. 2 ಆನಿಯನ್ನು, 1 ಲೆಮನ್ನು, ಸ್ವಲ್ಪ ಚಿಕನ್. ಬಡಿಸ್ಕೊಂಡು ಇವಾಗ ಇದು ತಿನ್ಬೇಕಷ್ಟೇ. ಟೇಸ್ಟ್ ಹೆಂಗೈತೆ ಏನಂತ ನೋಡೋಣ. ನಾವು ಮಾಡಿರೋದು ನಾವೇ ತಿನ್ನೋದ್ರಲ್ಲಿ ಒಂಥರ ಕ್ರೇಜಿ ಮಜಾ ಇರುತ್ತೆ. ಸೂಪರ್ ಆಗೈತೆ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ಕತೆ. ಟೇಸ್ಟ್ ಎಲ್ಲ ಸೂಪರ್ ಆಗೈತೆ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳಿ. ಲೆಮನ್ ಹಿಂಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೂಪರ್ ಆಗೈತೆ. ಓಕೆ, ಇವತ್ತಿನ ಕತೆ ಇಷ್ಟ ಆಗಿತ್ತು. ಈ ಬ್ಲಾಗಂತೂ ನೀವಂತೂ ಸೂಪರಾಗಿ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ನನಗಂತೂ ಇಷ್ಟ ಆಯಿತು. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಆಗಿರಿ. ಇನ್ನು ಕೆಳಗೆ ಏನಾದರೂ ನಿಮಗೆ ಮಾಡಬೇಕಂತ ಏನಾದರೂ ಇದ್ದರೆ ಕಮೆಂಟ್ ಹಾಕಿ ಕೆಳಗೆ. ನೆಕ್ಸ್ಟ್ ಏನು ಮಾಡ್ಬೇಕು ಏನಂತ. ಸರಿ, ಇವತ್ತಿನ ಕತೆ ಇಷ್ಟು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.